ಕನ್ನಡ ವಾರ್ತೆಗಳು ಓದುತ್ತಿರುವವರು ಅನುಶ್ರೀ ಬಸವರಾಜ್. ಪ್ರಧಾನಿ ಮೋದಿ ಭಯೋತ್ಪಾದಕ ಎಂಬ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ವಿಚಾರ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಷ್ಟು ಹಿರಿತನ ಇರುವ ವ್ಯಕ್ತಿ ಬಳಸುವ ಭಾಷೆ ನೋಡಿದಾಗ ಭಾರತೀಯರಿಗೆ ಅವಮಾನ ತರುವ ರೀತಿ ಇದೆ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ? ಏನಾಗಿದೆ ಈ ಕಾಂಗ್ರೆಸ್ನವರಿಗೆ? ನಿಮ್ಮ ಅನುಭವ, ಹಿರಿತನಕ್ಕೆ ಇದು ಸರಿತೂಗುತ್ತಾ? ಇಡೀ ಕಾಂಗ್ರೆಸ್ ಪಕ್ಷವನ್ನ ಸಮಾಜ ಬಹಿಷ್ಕಾರ ಹಾಕ್ತದೆ. ಯಾವ ಮನಸ್ಥಿತಿಯಲ್ಲಿದ್ದೀರೋ, ಏನು ಬಾಧೆಯೋ, ಯಾರನ್ನ ಓಲೈಸಲು ಯಾವ ಸ್ಥಾನ ಪಡೆದುಕೊಳ್ಳಲು ಈ ಹೇಳಿಕೆ ಕೊಡ್ತೀರಾ ಎಂದು ಪ್ರಶ್ನಿಸಿದರು. ಎಐಸಿಸಿ ಪ್ರೆಸಿಡೆಂಟ್ ಆಗಿರುವಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಟ್ಕೊಂಡು ಅವರನ್ನ ಸಮಾನತೆಯಲ್ಲಿ ನಂಬಿಕೆ ಇಲ್ಲದಂಥ ಭಯೋತ್ಪಾದಕ ಅಂತ ಹೇಳಿಕೆಯನ್ನ ಕೊಟ್ಟಿರೋದನ್ನ ಮೊದಲನೇದಾಗಿ ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ. ಇವರಿಗೆ ಇಷ್ಟು ಹಿರಿತನ ಇರುವಂಥ ವ್ಯಕ್ತಿ, ಅನುಭವ ಇರುವಂಥ ವ್ಯಕ್ತಿ, ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರುವಂಥ ವ್ಯಕ್ತಿ ಬಳಸುವಂಥ ಭಾಷೆ ನೋಡಿದಾಗ ನಮ್ಮ ದೇಶಕ್ಕೆ, ನಮ್ಮ ಇಡೀ ದೇಶಕ್ಕೆ, ಎಲ್ಲ ಭಾರತೀಯರಿಗೆ ಅವಮಾನ ತರೋ ರೀತಿಯಲ್ಲಿ ಇಡೀ ವಿಶ್ವ ಮಟ್ಟದಲ್ಲಿ ಇವತ್ತು ಭಾರತದ ಒಂದು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ ನಡ್ಕೊಳ್ಳುವಂತ ರೀತಿ ನೀತಿ ನೋಡಿದಾಗ ನಿಜಕ್ಕೂ ಖಂಡನೀಯ. ಇಷ್ಟು ಕೀಳುಮಟ್ಟದ ಹೇಳಿಕೆಯನ್ನು ಕೊಡುವಂಥದ್ದನ್ನ ನಾವು ಕೇಳಿಸ್ಕೊಂಡಾಗ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಈ ಕಾಂಗ್ರೆಸ್ಸಿನ ಪಕ್ಷ, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು. ಇದೇನು ಮೊದಲೇ ಬಾರಿ ಅಲ್ಲ. ಮೊದಲು ಅಹಂಕಾರಿ ಅಂತ ಹೇಳಿದ್ರು, ಒಂದು ವಿಷದ ಸರ್ಪ ಅಂತ ಹೇಳಿದ್ರು, ವಿಷ ಅಂತ ಹೇಳಿದ್ರು, ಈಗ ಭಯೋತ್ಪಾದಕ ಅಂತ ಹೇಳುವಂತ. ಏನಾಗಿದೆ ಇವರಿಗೆ, ಕಾಂಗ್ರೆಸ್ನವರಿಗೆ? ಹೇಳ್ಬಿಡೋದು ಮತ್ತೆ ವಿಷಾದ ವ್ಯಕ್ತಪಡಿಸೋದು. ನಿಮ್ಮ ಅನುಭವಕ್ಕೆ, ನಿಮ್ಮ ಹಿರಿತನಕ್ಕೆ ಇದು ಸರಿದೂಗುತ್ತಾ? ಇದು ಸರಿ ಆಗುತ್ತಾ? ಇದು ಇಡೀ ಭಾರತೀಯರಿಗೆ ಎಲ್ಲರಿಗೂ ಅವಮಾನ ಆಗಿರುವಂಥದ್ದು. ಈ ಅವಮಾನವನ್ನ ನಿಜಕ್ಕೂ ಎಲ್ಲ ಭಾರತೀಯರು ಇದನ್ನ ಸಹಿಸಿಕೊಳ್ಳಲ್ಲ. ನಿಮಗೆ ಸರಿಯಾದ ಪಾಠ ಕಲಿಸುವಂಥದ್ದು ಇಡೀ ಕಾಂಗ್ರೆಸ್ ಪಕ್ಷವನ್ನ, ಇಡೀ ಸಮಾಜ ಬಹಿಷ್ಕಾರ ಹಾಕುವಂಥದ್ದನ್ನ ಇಡೀ ರಾಷ್ಟ್ರದ ಪ್ರತಿಯೊಬ್ಬ ಭಾರತೀಯನು ಮಾಡ್ತಾನೆ ಅನ್ನುವಂಥ ನಂಬಿಕೆ ಇಂಥ ದೇಶದ ಮಹಾನ್ ನಾಯಕನ ಬಗ್ಗೆ, ಜನಪರವಾಗಿರುವ, ಬಡವರ ಪರವಾಗಿರುವ, ದಲಿತರ ಪರವಾಗಿ, ಹಿಂದುಳಿದವರ, ಮಹಿಳೆಯರ, ರೈತರ ಪರವಾಗಿ, ಯುವಕರ ಪರವಾಗಿರುವಂಥ ಇಂಥ ದೇಶದ ಮಹಾನ್ ನಾಯಕನ ಬಗ್ಗೆ ಇಂಥ ಹೇಳಿಕೆ ಕೊಡ್ತಿರಲ್ಲ. ನಿಮಗೆ ಯಾವ ಮನಸ್ಥಿತಿಯಲ್ಲಿದ್ದೀರೋ, ನಿಮ್ಗೆ ಏನು ಮನಸ್ಥಿತಿ ಇದೆಯೋ, ಏನು ಸಮಸ್ಯೆ ಇದೆಯೋ, ಏನು ಬಾಧೆನೋ, ನೀವು ಯಾರನ್ನು ಓಲೈಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೀರೋ, ಯಾರನ್ನು ಓಲೈಸ್ಕೊಳ್ಳಿಕ್ಕೆ, ಏನನ್ನು ಪಡ್ಕೊಳ್ಳಿಕ್ಕೆ, ಏನು ಸ್ಥಾನ ಪಡ್ಕೊಳ್ಳಿಕ್ಕೆ ಈ ಪರಿಸ್ಥಿತಿ ನಿಮಗೆ ಇದೆ ಅಂದರೆ ಇನ್ನೇನು ಹೇಳೋದು ನಿಮ್ಮ ಪಕ್ಷದ ಬಗ್ಗೆ ನನಗೆ ಗೊತ್ತಿಲ್ಲ. ನಿಮ್ಮ ಹೇಳಿಕೆಯನ್ನು ಮತ್ತೊಮ್ಮೆ ತೀವ್ರವಾಗಿ ಖಂಡಿಸ್ತೇನೆ.